ಕೊರಟಗೆರೆ ತಾಲೂಕಿನ ಎಲೆರಾಂಪುರ ಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರ ಜನ್ಮವರ್ಧಂತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ಪರಮಪೂಜ್ಯ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಡೆಸ್ತಕ್ಕಂಥ ಒಂದು ಸಾರಿಗೆ ಜನರನ್ನ ಜಾಗೃತಿ ಮಾಡತಕ್ಕಂಥ ಅವಶ್ಯಕತೆ ಹೆಚ್ಚಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪರಮಪೂಜ್ಯ 43ನೇ ಜನ್ಮದಿನೋತ್ಸವದಲ್ಲಿ ನಾವು ತನಕ ಕನ್ನಡ ರಾಷ್ಟ್ರೀಯ ಒಂದು ಜಾತಿ ಸಮಸ್ಯೆಗಳಿಗೆ ಯಾವುದೋ ವ್ಯವಸ್ಥೆ ನೋಡಿರ್ತೀವಿ. ಆದರೆ ನಮ್ಮಿಬ್ಬರಲ್ಲಿ ನಾವೇ ನಿಮಗೆ ಆ ಹಿನ್ನೆಲೆ ತಗೊಂಡಿರ್ತೀವಿ. ಕ್ಷೇತ್ರ ರಾಜ್ಯ ಆಗಿರ್ಬೋದು, ಕ್ಷೇತ್ರ ಆಗಿರ್ಬೋದು, ಯಾರು ಅತ್ಯಂತ ಅನ್ಯಾಯವನ್ನು ಅನುಕೂಲ ಹೊಂದಿರ್ತಾರೆ. ಒಳ್ಳೆಯ ಮಾತಾಡ್ತಾರೆ. ಸಮಾಜದಲ್ಲಿ ನಾವು ಮಾನ್ಯತೆಯನ್ನು ಪಡೆದು ಸುಮಾರು 3 ಮಕ್ಕಳಿಗೆ ಉಚಿತವಾಗಿ ಯಾವುದೇ ಜಾತಿ ಬೇರೆ ಧರ್ಮಕ್ಕೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಪರಮೇಶ್ವರ್ ಕೂಡ ಇವತ್ತು ಮೆಟ್ರಿಕ್ ಪೂರ್ವ ಸುಮಾರು 50 ಮಕ್ಕಳಿಗೆ ಸರ್ಕಾರದಿಂದ ಒಂದು ಮಾನ್ಯತೆಯನ್ನು ಕೊಡಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಮಾರ್ಗದರ್ಶಕರಾಗಿದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಮಾಡಿಕೊಂಡು ಬರುವಂತ ದಿನಗಳಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕವಾಗಿ ಈ ಕ್ಷೇತ್ರ ಮುನ್ನಡೆಯಬೇಕಾಗುತ್ತದೆ. ಯಾರು ಬೇರೆಯವರಾಗಬಾರದು, ಮುಖ್ಯಮಂತ್ರಿಗಳು ಪರಮೇಶ್ವರ್ ಆಗಬೇಕಾಗ್ತದೆ. ಬಹುಶಃ ಪರಮೇಶ್ವರ್ ನೋಡಿದ್ರೆ ಬೇರೆ ವ್ಯಕ್ತಿಗಳನ್ನು ನೋಡಿಲ್ಲ. ಹಾಗೆ ನನಗೆ ಪರಮೇಶ್ವರ್ ಚೆನ್ನಾಗಿ ಓದುವುದರಿಂದ ನಮ್ಮ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಅವಕಾಶ ನನಗೆ ಬೇಕಾಗಿದೆ. 100 ಜನ ಅನೇಕ ಮಂದಿ ಫೇಸ್ಬುಕ್ ನಲ್ಲಿ ಬೈಬಲ್ ಬರೆದಿರ್ತಾರೆ. ನಾನು ಫೇಸ್ಬುಕ್, ವಾಟ್ಸ್ಆಪ್ ನೋಡೋದೇ ಇಲ್ಲ, ನಾನು ಪೇಪರ್ ಅಂತೂ ನೋಡೋದೇ ಇಲ್ಲ. ಅಂದ್ರೆ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಕವಿಯು ಸುಂದರವಾದ ಮೂರ್ತಿ ಆಗಬೇಕು ಅಂತ ಹೇಳಿದ್ರೆ ನೂರಾರು ಬೆಟ್ಟಗಳಂದ್ರೆ ಸುಂದರವಾದ ಮೂರ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ನಮ್ಗೆ ಯಾವ ಸ್ವಾರ್ಥ ನಾನೇ ಆಸೆ ಇಟ್ಕೊಂಡೆ ನಾನು ಹೇಳ್ತೀನಲ್ಲ, ಒಂದೇ ಒಂದು ಕೂಡ ಪ್ರಾಮಾಣಿಕ ಹೋಗ್ಬೇಕು. ಯಾವುದೇ ಮಾತಾಡಿದ್ರು ಯಾರತ್ರ ಮಾತಾಡೋದು ಮುಚ್ಚು ಮನೆ ಇಟ್ಕೊಂಡು ನಾನು ಏನು ಮಾತಾಡಿದ್ರು ನೇರವಾಗಿ ಮಾತಾಡ್ತಿರ್ತೀನಿ. ಯಾರು ಕೆಲವರೆಲ್ಲ ಸ್ವಾಮಿ ಅವರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ, ಪೆನ್ನಲ್ಲಿ ಇಟ್ಕೊಂಡಿದ್ದಾರೆ, ಪೆನ್ಸಿಲ್ ಅಂತ ತಲೆನೇ ಕೆಡಿಸ್ಕೊಳ್ಳೋದು. ನನ್ನ ಹೃದಯ ಚೆನ್ನಾಗಿದೆ. ಹೃದಯಪ್ಪ ಭಗವಂತನ ನಾನು ಮೆಚ್ಚಿಸ್ಬೇಕಷ್ಟೇ, ಯಾರು ಮೆಚ್ಚಿಸುವಂತ ಅವಶ್ಯಕತೆ ನನಗೆ ಇರೋದಿಲ್ಲ. ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದೆಲ್ಲ ಯಾಂತ್ರಿಕ ಆಗ್ತಾ ಇದೆ. ಎಲ್ಲ ಮನುಷ್ಯ ಹೊರಗಡೆ ದಾರಿಗೆ ಹೋಗ್ತಾ ಇದ್ದಾನೆ. ಮನುಷ್ಯರೆಲ್ಲರೂ ತನ್ನ ಧರ್ಮವನ್ನು ಕಾಯ್ಕೊಳ್ತಾ ಇದ್ದಾನೆ. ಗೊತ್ತಿಲ್ಲದೆ ಮನುಷ್ಯ ಕುಲವನ್ನು ನಾಶ ಮಾಡ್ತೀವಿ ಅನ್ನುವಂತ ಹಂಚಿಗೆ ಹೋಗ್ತಿದ್ದಾರೆ. ಇದು ಆಗಬಾರದು. ಒಂದು ವೇಳೆ ಅಹಿಂದೆ ಆದ್ರೆ ಕಲಿಯುಗ ಅಂತ್ಯ ಆಗುತ್ತೆ.